ಶಾಸ್ತ್ರ ಗ್ರಂಥಗಳು ಮತ್ತು ಧಾರ್ಮಿಕ ಪಠ್ಯಗಳು ಹೇಳ್ತವೆ. ಸಾಧಕ, ಸಿದ್ಧ, ಅವತಾರ ಅಂತ 3 ಬಗೆಯ ಗುರುಗಳಿರ್ತಾರೆ ಅಂತ. ಹಾಗಾಗಿ ಸಹಜವಾಗಿ ಅವರು ಲೋಕ ಕಲ್ಯಾಣದ ಗುಣಗಳು ಅತ್ಯುನ್ನತ ಮಟ್ಟದಲ್ಲಿ ಯಾರಲ್ಲಿ ಕಂಡು ಬರುತ್ತೆ, ವಿಶೇಷವಾದಂಥ ಶಕ್ತಿ ಸಾಧನೆ ಯಾರಲ್ಲಿ ಕಂಡು ಬರುತ್ತೆ, ಅಂಥವರನ್ನು ದೈವ ರೂಪದಲ್ಲಿ ದೈವಿ ಸ್ವರೂಪಿಗಳಾಗಿ ಆರಾಧನೆ ಮಾಡ್ತಕ್ಕಂಥ, ಭಾವಿಸ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿ ಇದ್ದೇ ಇದೆ. ಹಾಗಾಗಿ ಇಲ್ಲಿ ದೇವರಂದರೆ ಏನು? ಈಗ ದೇವರು ಅನ್ನೋದನ್ನು ಯಾರು ಕಣ್ಣಿಂದ ನೋಡಲಿಕ್ಕಾಗಲ್ಲ. ಮಾನುಷ್ಯ ರೂಪದಲ್ಲಿ ದೇವರು ಇರಲ್ಲ. ದೈವಂ ಮಾನುಷ್ಯ ರೂಪೇಣ ಅಂತ ದೇವರನ್ನು ನಾವು ಮನುಷ್ಯ ರೂಪದಲ್ಲಿಯೇ ನೋಡಬೇಕು, ಬೇರೆ ರೂಪದಲ್ಲಿ ನೋಡಲಿಕ್ಕೆ ಬರಲ್ಲ. ಹಾಗಾಗಿ ಆ ದೈವೀ ಗುಣಗಳನ್ನು ಹೊಂದಿದವರು, ಆ ದೈವೀ ಕಾರ್ಯಗಳನ್ನು ಮಾಡಿದವರು, ಲೋಕ ಕಲ್ಯಾಣಕ್ಕಾಗಿ ವಿಶೇಷವಾದ ಕೊಡುಗೆ ಕೊಟ್ಟಂಥ ಮಹಾನುಭಾವರನ್ನು ದೈವಿ ಸ್ವರೂಪಗಳಾಗಲಿ ನೋಡುವಂಥ ಒಂದು ಪರಂಪರೆ ನಮ್ಮಲ್ಲಿದೆ. ಅದೇನು ತಪ್ಪಲ್ಲ. ಥ್ಯಾಂಕ್ ಯು ಸರ್. ತಮ್ಮ ಟೈಮ್ ನಾವು ಮಾಸ್ಟರ್ ವೀಕಿನಿಂದ ಬಂದಿದ್ದೀವಿ ಸರ್. ತಮ್ಮ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಸ್ಕೊಂಡಿದ್ದೀರಾ. ಇದರ ಉದ್ದೇಶ ತುಂಬ ಚೆನ್ನಾಗಿದೆ ಅನಿಸ್ತು. ತಮ್ಮಿಂದ ಇದರ ಬಗ್ಗೆ ತಿಳ್ಕೊಳ್ಳೋಂಥದ್ದು ಸರ್. ಕಲಿಯುಗದ ಬಸವಣ್ಣ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಂದರು. ಈಗಿನ ನಮ್ಮ ಇದರಲ್ಲಿ ನಾವು ನೋಡಿರೋಂಥ ದೇವರನ್ನು ನಾವು ನೆನೆಯುವುದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ ಆಗಿರುತ್ತದೆ. ಹಾಗಾಗಿ ಅವರ ಪುಣ್ಯ ಸ್ಮರಣೆ ಮಾಡೋದು, ನಮ್ಮೆಲ್ಲರ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕೆನ್ನೋದು, ಅವರ ಸ್ವಭಾವ, ಅವರ ನಡವಳಿಕೆಗಳು ಪ್ರತಿಯೊಂದನ್ನು ನಾವು ಪ್ರತಿಯೊಬ್ಬರು ಅಳವಡಿಸುವ ಉದ್ದೇಶದಿಂದ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಸತತವಾಗಿ 7ನೇ ವರ್ಷ ಮಾಡುತ್ತಾ ಇದ್ದೇವೆ. ಇದು ನಮ್ಮ ಭಕ್ತ ವಕೀಲ ವೃಂದದಿಂದ ಪ್ರತಿ ವರ್ಷ ತಪ್ಪದೆ ನಡೆಸ್ಕೊಂಡು ಬರ್ತಾ ಇದ್ದೆವು. ಅವರ ಅವರ ಹಾಕಿಕೊಟ್ಟ ತ್ರಿವೇ ದಾಸೋಹಿಯನ್ನು ನಾವು ಅದರಲ್ಲಿ ಒಂದು ಕಾಲು ಭಾಗದಷ್ಟು, ಒಂದು 4 ಜನಕ್ಕೆ ನಾವು ವರ್ಷಕ್ಕೆ ಯಾರಿಗಾದರೂ ಒಂದು 5 ಜನ ಹುಡುಗರಿಗೆ ಒಂದು ಒಳ್ಳೆಯದನ್ನು ಆಗಲಿ, ನಮ್ಮ ಕಾರ್ಯಕ್ರಮ ನೋಡಿ ಕೆಲವರು ಆ ಮೋಟಿವನ್ನು ಅನುಸರಿಸಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆವು. ಅವರು ಮಾರ್ಗದರ್ಶಕರು, ನಡೆದಾಡ ದೇವರು ಇರೋದ್ರಿಂದ ಇಡೀ ಪ್ರಪಂಚದಲ್ಲಿ ಅವರೆಲ್ಲ ಕಲಿತಂಥ ಜನ ಇವತ್ತು ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಅದು ಎಲ್ಲರಿಗೂ ಮಾರ್ಗದರ್ಶಕವಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸರ್, ನಮ್ಮ ಸ್ವಾಮೀಜಿಗಳಿಗೆ ನಾವು ಕೇಳ್ತಾ ಇದ್ವಿ, ಭಾರತ ರತ್ನ ಯಾಕೆ ಕೊಟ್ಟಿಲ್ಲ, ಯಾಕೆ ಕರ್ನಾಟಕ ಸರ್ಕಾರ ಏನಾದರೂ ಸೀರಿಯಸ್ ತಗೊಳ್ಳಿಲ್ವಾ, ಭಾರತ ಸರ್ಕಾರ ಏನಾದರೂ ಇದ್ರೆ ಯಾಕೆ ಸರ್ ಅವ್ರಿಗೆ ದೇವರೇ ಅಂತ ಹೇಳ್ತಾಗ ಭಾರತ ರತ್ನ ಬರಲೇಬೇಕಾಗಿತ್ತಲ್ಲ ಸರ್? ಹೌದು, ತಾವು ಹೇಳ್ತಾ ಇರೋದು ತುಂಬಾ ಸತ್ಯವಾದ ಮಾತನ್ನು ಹೇಳಿದರೆ. ಭಾರತ ರತ್ನ ಅವರಿಗೆ ಕೂಡ ಬರಬೇಕಾಗಿರೋದಂಥದ್ದು ಅದು ಭಾರತ ರತ್ನಕ್ಕೆ ಸಿಗುವಂಥ ಗೌರವವಾಗಿರ್ತಿತ್ತು. ಅದು ಗುರುಗಳಿಗೆ ಸಿಗಬೇಕಂತ ಗೌರವ ಅಲ್ಲ. ಅದು ಪ್ರತಿಯೊಬ್ಬರ ಆಸೆ, ನಮ್ಮ ಭಾರತೀಯರ ಭಾವನೆ ಇತ್ತು. ಅದು ಸರ್ಕಾರವಾಗಲಿ ಅದು ಮುತುವರ್ಜಿ ವಹಿಸಿ ಅದನ್ನು ಇವಾಗಾದರೂ ಅದನ್ನು ಕೊಡ್ಬೋದು, ಅದನ್ನು ಕೊಡುವಂಥ ಆಗಲಿ ಅಂಥೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒತ್ತಾಯವನ್ನು ಮಾಡುತ್ತೇನೆ. ತುಂಬ ಥ್ಯಾಂಕ್ಸ್. ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಲಿಕ್ಕೆ ಕಾರ್ಯಕ್ರಮ ನಡೀತಿರ್ತಕ್ಕಂಥದ್ದು ನಾವು ಕಂಡಂಥ ನಡೆದಾಡುವ ಭಗವಂತನ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ನಾವು ವಕೀಲರೆಲ್ಲ. ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಅಷ್ಟು ಹಿರಿಮೆಯೂ ನನಗಿಲ್ಲ, ದೊಡ್ಡವರು ನಾನಲ್ಲ. ಈ ಸಂದರ್ಭದಲ್ಲಿ ನಾವು ವಕೀಲರೆಲ್ಲ ನಡೆದಾಡ್ತಕ್ಕಂಥ ಭಗವಂತನೇ ಎಂದು ಭಾವಿಸಿರ್ತಕ್ಕಂಥ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರು ಇವತ್ತು ಎಷ್ಟೋ ಬಡ ಮಕ್ಕಳಿಗೆ ಜಾತಿ, ಧರ್ಮ, ಊರು, ಕೇರಿ, ಬಡವ, ಬಲ್ಲಿಗ ಎನ್ನದೇ ಎಲ್ಲ ಜಾತಿ ಧರ್ಮದವ್ರಿಗೂ ಒಂದು ಅನ್ನದಾಸೋಹ ಮಾಡಿ ಅದರ ಜೊತೆಗೆ ವಿದ್ಯಾದಾನ ಮಾಡಿದರೆ ಏಕೈಕ ಯಾರಾದರೂ ಒಬ್ಬರು ಸ್ವಾಮೀಜಿಗಳು ಇದ್ದಾರೆ ಅಂತಂದರೆ ಈ ಪ್ರಪಂಚದಲ್ಲಿ ಶಿವಕುಮಾರ ಸ್ವಾಮೀಜಿಗಳು ಅಂತ ಹೇಳಿದ್ರೆ ತಪ್ಪಲಾಗದು. ನಮ್ಮ ಜಿಲ್ಲೆಯಲ್ಲಿ ಅವ್ರ ಮಠ ಇರ್ತಕ್ಕಂಥದ್ದು ನಾವೆಲ್ಲ ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಥರ ಸ್ವಾಮೀಜಿಯವ್ರನ್ನ ನೋಡ್ತಾ ಬೆಳೆದಿರ್ತಕ್ಕಂಥವ್ರು, ಇವರ ಆದರ್ಶವನ್ನು ನಾವು ಮುಂದಿನ ಪೀಳಿಗೆಗೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಪಸರಿಸ್ತಾ ಅವರ ಆದ್ಯತೆಗಳಿಗೆ ನಾವು ಒತ್ತನ್ನು ಕೊಡ್ತಾ ನಾವೆಲ್ಲ ನಡ್ಕೊಂಡು ಹೋಗಬೇಕು. ಅವರು ನೀಡಿದಂಥ ಕಾರ್ಯಕ್ರಮಗಳನ್ನ ನಾವು ಸಣ್ಣದಾಗಿ ಕೈಲಾದಷ್ಟು ನಾವು ಆ ಕಾರ್ಯಕ್ರಮಗಳನ್ನ ನಮ್ಮ ಕೈಲಾದಷ್ಟು ನಾವು ನೆರವೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಕೀಲರುಗಳು ನಾವೆಲ್ಲ ಈ ಕಾರ್ಯಕ್ರಮವನ್ನು ಇಲ್ಲಿ ಸ್ವಾಮೀಜಿಯವರ ಕಾರ್ಯಕ್ರಮ ಆಚರಿಸ್ತಾ ಇದ್ವಿ. ಆಯೋಜನೆ ಮಾಡೋಂಥವ್ರಿಗೆ ನಾನು ಈ ಸಂದರ್ಭದಲ್ಲಿ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ
ಸ್ವಾಮೀಜಿಯವರ ಕೃಪಾಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ ಮತ್ತು ಅವರು ಮಾಡಿದಂಥ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿದ್ದಾರೆ. ಇದ್ರ ಬಗ್ಗೆ ತಾವೇನು ಇಷ್ಟಪಡ್ತೀರಾ ಸರ್? ಸರ್, ಇಲ್ಲಿ ಬೆಂಗಳೂರು ವಕೀಲರ ಸಂಘ ಪದಾಧಿಕಾರಿಗಳು ಆ ಪದಾಧಿಕಾರಿಗಳು ಇವರು ಅಂತ ಹೇಳಲಿಕ್ಕೆ ಇಚ್ಛೆಪಡಲ್ಲ. ಸ್ವಾಮೀಜಿಯವರ ಆಶ್ರಮದಲ್ಲಿ, ನಾನು ತುಮಕೂರಲ್ಲಿ ಓದಿರ್ತಕ್ಕಂಥವನು, ಸ್ವಾಮೀಜಿಯವರ ಆಶ್ರಮದಲ್ಲಿ ಮುಸಲ್ಮಾನರು ಓದಿದ್ದಾರೆ, ಅವ್ರಿಗೂ ಅನ್ನದಾಸೋಹ ಇದೆ, ಅವರು ಹಾಸ್ಟ್ಲಲ್ಲಿ ಸ್ವಾಮೀಜಿ ಮಠದಲ್ಲಿ ಬೆಳೆದಿದ್ದಾರೆ. ಕ್ರಿಶ್ಚಿಯನ್ರು ಎಷ್ಟೋ ಮಠದಲ್ಲಿ ವಾಸ ಮಾಡಿ ಊಟ ಮಾಡಿ ವಿದ್ಯಾಭ್ಯಾಸ ಮಾಡಿದರೆ ಅವರೆಲ್ಲ ಆಚೆ ಬಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಸ್ವಾಮೀಜಿಯವರ ಒಂದು ಕಾರ್ಯಕ್ರಮಕ್ಕೆ ಯಾವ ಪದಾಧಿಕಾರಿಗಳು ಪದಗಳು ಅವರ ಸ್ಥಾನಗಳು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಇವತ್ತು ಗಾಂಧೀಜಿ ಹುತಾತ್ಮ ದಿನ, ಇವತ್ತು ಇದೇ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಹುಟ್ಟಿದೆ ಸರ್. ಈಗ ತಾವು ಗಾಂಧೀಜಿ ಮತ್ತು ಸ್ವಾಮೀಜಿಯವರು ಇಬ್ಬರು ಒಂದೇ ತತ್ವ ಸಿದ್ಧಾಂತನ ಇಟ್ಕೊಂಡಿರ್ತಕ್ಕಂಥವ್ರು. ಈ ಹುತಾತ್ಮ ದಿನಾಚರಣೆಯನ್ನು ಮತ್ತು ಸ್ವಾಮೀಜಿ ಕಾರ್ಯಕ್ರಮ ಇಟ್ಟಕ್ಕಂಥದ್ದು ಭಾರಿ ಅರ್ಥಪೂರ್ಣವಾಗಿದೆ ಅಂತ ನಾನು ಹೇಳಲಿಕ್ಕೆ. ಗಾಂಧೀಜಿ ಅವ್ರದ್ದೇ ಆದ ದೃಷ್ಟಿಯಲ್ಲಿ ಅವ್ರನ್ನ ನಾವು ಯಾರನ್ನೂ ಅವರು ಕಾಣ್ತಕ್ಕಂಥ ದೃಷ್ಟಿ, ಈಗ ಇತ್ತೀಚಿನ ದಿವಸಗಳಲ್ಲಿ ನಾವು ಬೆಳೀತಾ ಏನೇನೋ ಮಾತಾಡ್ಬೋದು, ಆದರೆ ಅವರ ಜೀವನ ಚರಿತ್ರೆಗಳು ಅವ್ರು ನಡೆದು ಬಂದಿರತಕ್ಕಂಥ ಹಾದಿಗಳನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳು ಒಂಥರ ಗಾಂಧೀಜಿಯವ್ರ ತಂದ್ರೆ ಅವರೆಲ್ಲರ ಒಂದು ಮನಸ್ಥಿತಿ ದೇಹ ಉದ್ದೇಶಗಳು ಒಂದೇ ಆಗಿತ್ತು. ಇದು ಭಾರಿ ಸುದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲ ಶ್ರೀ ಸಿದ್ಧಗಂಗಾ ಮಠದ ಸಮಸ್ತ ಭಕ್ತ ವೃಂದಕ್ಕೆ ಶರಣಾರ್ಥಿಗಳು. ಇವತ್ತಿನ ಒಂದು ಕಾರ್ಯಕ್ರಮ ಸಿದ್ಧಗಂಗಾ ಶ್ರೀಗಳ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ, 7ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಇವತ್ತು ನಮ್ಮೆಲ್ಲ ವಕೀಲರು ಸೇರಿಕೊಂಡು ಮಾಡ್ತಾ ಇದ್ದೇವೆ. ಈ ಒಂದು ನಡೆದಾಡುವ ದೇವರು ನಮ್ಮ ಕಾಲದಲ್ಲಿ ಇದ್ವಿ, ಅವ್ರ ಕಾಲದಲ್ಲಿ ನಾವು ಇದ್ವಿ ಅನ್ನೋದು ಒಂದು ದೊಡ್ಡ ಮಹಾನ್ ಒಂದು ನಮಗೆ ಒಂದು ದೊಡ್ಡ ಒಂದು ಆಶಾಭಾವನೆ, ಒಂದು ಒಳ್ಳೆಯ ಒಂದು ಅವರ ಕಾಲದಲ್ಲಿ ನಾವೆಲ್ಲ ಬದುಕಿದ್ದೇವೆ, ಅವ್ರನ್ನ ನೋಡಿದ್ದೇವೆ, ಒಬ್ಬರು ದೇವರನ್ನು ನೋಡಿದ್ದೇವೆ ಅನ್ನೋ ಒಂದು ಸಿಸ್ಟಮ್ ಇದೆ. ಹಾಗಾಗಿ ಅವರು ಈಗ ಲಿಂಗೈಕ್ಯರಾಗಿ 7 ವರ್ಷ ಪೂರೈಸಿದೆ. ಆ 7 ವರ್ಷ ಪೂರೈಸಿದ ನೆನಪಿಗಾಗಿ ಅವರ ಒಂದು ಸ್ಮರಣೆಯನ್ನು ನಮ್ಮ ಎಲ್ಲ ವಕೀಲರು, ಹಿರಿಯ ವಕೀಲರು ಪ್ಲಸ್ ಎಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರ ಒಂದು ಆಚಾರ ವಿಚಾರಗಳು, ಅವರ ಧ್ಯೇಯೋದ್ದೇಶಗಳು ಅವೆಲ್ಲ ನಾವೆಲ್ಲ ಪಾಲನೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ಎಲ್ಲರಿಗೂ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದೇ ರೀತಿ ಇವತ್ತಿನ ದಿವಸ ಮಹಾತ್ಮ ಗಾಂಧೀಜಿ ಅವರ ಒಂದು ಪುಣ್ಯಸ್ಮರಣೆ ಅವ್ರದ್ದು ಕೂಡ ಇದೆ, ಅವ್ರದ್ದು ಇವತ್ತೊಂದು ದಿನ. ಹಾಗೆ ಎರಡೂ ಸೆಲೆಬ್ರೇಷನ್ಸ್ ಬಂದಿದೆ. ಬಟ್ ಸಿದ್ಧಗಂಗಾ ಶ್ರೀಗಳದ್ದು ಡೇಟ್ ಬೇರೆ, ಬಟ್ ನಾವು ಕಾರ್ಯಕ್ರಮ ಇವತ್ತು ಮಾಡ್ತಿದ್ದೆ. ಅವರು ತೆರ್ಕೊಂಡದ್ದು ಬೇರೆ ಡೇಟು, ಬಟ್ ನಾವು ಮಾಡ್ತಾರೆ ಇವತ್ತು ಮಾಡ್ತೇವೆ. ಹಾಗಾಗಿ ಅವರ ಒಂದು ಎಲ್ಲವನ್ನ ಪಾಲ್ಸೋಣ, ನಾವೆಲ್ಲ ಅವರ ಗುಣಗಳನ್ನು ನಾವೆಲ್ಲ ಪಾಲ್ಸೋಣ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ. ಹೈಕೋರ್ಟ್ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಿತಿ ವರ್ಗದವರು ಸೇರಿ ಮಾಡ್ತಾ ಇದ್ದಾರೆ. ಎಷ್ಟೋ ಕಾರ್ಯಕ್ರಮಗಳನ್ನು ರಾಜಕೀಯ ವ್ಯಕ್ತಿಗಳನ್ನ ಸಂಬಂಧಪಟ್ಟ ಮಂತ್ರಿಗಳ ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಏನಾದ್ರು ಮಂತ್ರಿಗಳಾಗ್ಬೋದು ಅಥವಾ ಸರ್ಕಾರ ಅಧಿಕಾರಿಗಳ ಬರೋ ಮೂಮೆಂಟ್ ಇದೆಯಾ? ಬಂದಿದ್ದಾರೆ, ಕರೆದಿದ್ದೇವೆ. ಇದೇನು ನಮ್ಮ ಹೈಕೋರ್ಟಿನ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಲ್ಲ, ಸಿದ್ಧಗಂಗಾ ಮಠದ ಭಕ್ತಾದಿಗಳು ಅವರು ಮಾಡ್ತಾ ಇದ್ದೇವೆ. ಇದು ಸಂಘದ ಸಂಬಂಧ ಇಲ್ಲ, ನಾವು ಅವರ ಅನುಯಾಯಿಗಳು, ಮಠದ ಸಿದ್ಧಗಂಗಾ ಮಠದ ಅನುಯಾಯಿಗಳು ಸೇರ್ಕೊಂಡು ಮಾಡ್ತಾರೆ ಅಂತ ಕರೆದಿದ್ದೇವೆ. ಈಶ್ವರ ಖಂಡ್ರೆ ಇದ್ದಾರೆ, ನಮ್ಮ ಹಾನರಬಲ್ ಮಿನಿಸ್ಟ್ರಿ ಈಶ್ವರ ಖಂಡ್ರೆ ಇದ್ದಾರೆ, ಮತ್ತು ನಮ್ಮ ನ್ಯಾಯಮೂರ್ತಿಗಳು ಬಂದಿದ್ದಾರೆ. ಇನ್ನೂ ಮುಂದಾದ ಜನಗಳೆಲ್ಲ ಕರೆದಿದ್ದೇವೆ. ನಮಗೆ ಯಾರು ಬೇಕೋ ಅವ್ರ ಬಗ್ಗೆ ಅಭಿಮಾನ ಇತ್ತು ಅಂತ ಕರೆದಿದ್ದೇವೆ. ಸುಮ್ಮನೆ ಎಲ್ಲರೂ ಕರೆಯೋಕೆ ಅದಕ್ಕೆ ಬೆಲೆ ಇರೋದಿಲ್ಲ. ಗುರುಗಳ ಬಗ್ಗೆ ಅಭಿಮಾನ, ಗುರುಗಳ ಭಕ್ತಿ ಭಾವನೆ ಅಂತ ಕರೆದಿದ್ದೇವೆ. ಹಾಗೆ ಕಾರ್ಯಕ್ರಮಕ್ಕೆ ಏನಾದ್ರು ಭಾರತ ರತ್ನ ಕೊಡ್ಲಿಕ್ಕೆ ಭಾರತ ರತ್ನ ಕೂಗು ಯಾವತ್ತಿಂದ ಇದ್ದೇ ಇದೆ, ಕೊಡಬೇಕು ಅವರಿಗೆ. ಅದನ್ನು ಯಾರು ಕೇಳಿ ಪಡೆಯೋಂಗಿಲ್ಲ. ಈಗ ಅವರೇ ಒಂದು ಎಲ್ಲ ಹಿಂದೆಲ್ಲ ಡಿಮ್ಯಾಂಡ್ ಮಾಡಿದರು, ಅವರಿಗೆ ಭಾರತ ರತ್ನ ಕೇಳಿದರು. ಬಟ್ ಅವರೇ ಒಂದು ಭಾರತ ರತ್ನ ಅಂತೇಳಿ ಎಲ್ಲ ಅಂದ್ಕೊಂಡ್ರು. ಕೊನೆಗೆ ಅವರಿಗಿಂದ ಭಾರತ ರತ್ನಕ್ಕೆ ಇನ್ನೂ ಬೆಲೆ ಬರುತ್ತೆ ಅಂತೇಳಿ ತುಂಬ ಜನ ಅಂದ್ಕೊಂಡಿದ್ರು, ನಾವು ಅಂದ್ಕೊಂಡಾರೆ. ಬಟ್ ಇವತ್ತು ನಾಳೆ ಬರಬಹುದು, ನೋಡಿದ್ರಾಗೆ ಬರಬಹುದು. ಕಾಯನ ಕೊಟ್ಟರೆ ಏನು ತಪ್ಪಿಲ್ಲ, ಕೊಡಲಿ. ಇವತ್ತು ಕೂಡ ಸಿದ್ಧಗಂಗಾ ಮಠ ತುಂಬ ಚೆನ್ನಾಗಿ ನಡೀತಾ ಇದೆ. ಅಕ್ಷರ ದಾಸೋಹ, ಶಿಕ್ಷಣ ದಾಸೋಹ ಮತ್ತು ವಸತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಕೊಟ್ಟರೆ ತಪ್ಪಿಲ್ಲ, ಕೊಡಲೇಬೇಕು. ಕೊಡೋಂಥ ಕೆಲಸ ಎಂತೆಂಥರಿಗೆ ಕೊಡ್ತಾ ಇದ್ದಾರೆ ಆ ಒಂದು ಪ್ರಶಸ್ತಿಗಳನ್ನು. ಇಂಥ ಮಹಾನ್ ಚೇತನಕ್ಕೆ ಕೊಡಬೇಕು ಅಂತ ನಂದು ಒಂದು ಅಪೇಕ್ಷೆ, ನಂದು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು, ಧನ್ಯವಾದ ಸರ್. ಈ ಕಾರ್ಯಕ್ರಮಕ್ಕೆ ತಾವು ಓದಿದ್ದೀರಿ, ಈ ಕಾರ್ಯಕ್ರಮ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರಬೇಕು. ಯಾವುದೇ ವ್ಯಕ್ತಿಯ ಮನಸ್ಸಾಗಲಿ ದೇಹಗಳ ನಿರಂತರವಾಗಿ ಹರಿತಾ ಇದ್ದರೆ ಅವನು ಮೇಲ್ಮಟ್ಟಕ್ಕೆ ಹೋಗ್ತಾನೆ. ಈ ರೀತಿ ಕಾರ್ಯಕ್ರಮಗಳು ಸದಾ ಇಡೀ ರಾಜ್ಯದಲ್ಲಿ ಒಂದು ಏನು ಯುಗ ಪುರುಷರು ಆಗಿ ಹೋಗಿದಾರ, ಆ ಯುಗ ಪುರುಷರ ಬಗ್ಗೆ ಪ್ರತಿ ಸಾರಿ ನಡೀತಾ ಇರಬೇಕು ಅನ್ನೋದು ನನ್ನ ಆಶೆ. ಇದನ್ನು ಆಯೋಜನೆ ಮಾಡ್ತಕ್ಕಂಥ ಎಲ್ಲರಿಗೂ ನಾನು ನನ್ನ ರಾಜ್ಯದ ಎಲ್ಲ ವಕೀಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಸರ್, ತಾವು ವಕೀಲಗಾರಿಕೆ ಮಾಡ್ಕೊ ಬಾಗಲಕೋಟೆ ಅಂತ ಕೇಳ್ಪಟ್ವಿ. ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬಂದು ಈ ಸ್ವಾಮೀಜಿಗಳ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಅಂದರೆ ಇದರಲ್ಲೇನೋ ವಿಶೇಷತೆ ಬಗ್ಗೆ ಅಂದ್ಕೊಂಡಿದ್ದು, ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನಾನು 2006ದಿಂದ ಇಡೀ ರಾಜ್ಯವನ್ನು ಸುತ್ತಾ ಇದ್ದೀನಿ.
ನನಗೆ ಇಡೀ ರಾಜ್ಯ ಅನ್ನೋದು ಒಂದು ಗ್ರಾಮ ಇದ್ದಾಗೆ. ನಾನು 5ರಿಂದ 6 ತಾಸಿನಲ್ಲಿ ನನ್ನ ಊರಿಂದ ನಾನು ಬೆಂಗಳೂರಿಗೆ ಬರ್ತೀನಿ. ಶಿವಕುಮಾರ ಸ್ವಾಮಿಗಳು ಮಾಡಿದಂಥ ಆದರ್ಶಗಳೇನಿದೆ ಅಲ್ಲ, ಇಡೀ ರಾಜ್ಯದಲ್ಲಿ ಒಳ್ಳೆಯ ಆದರ್ಶಗಳಿದೆ, ಅದನ್ನು ನಾವು ಮೈಗೆ ಜೋಡಿಸಬೇಕು ಅಂಥೇಳಿ ಇವತ್ತಿನ ದಿವಸ ಆ ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕಂತ ಬೆಂಗಳೂರಿಂದ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀನಿ. ಈ ಕಾರ್ಯಕ್ರಮ ಪರವಾಗಿ ವಕೀಲರಿಗೆ ಅಥವಾ ಜನತೆಗೆ ತಾವು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಶಿವಕುಮಾರ ಸ್ವಾಮಿಗಳ ಆದರ್ಶಗಳೇನಿದಾವಲ್ಲ, ಪ್ರತಿಯೊಬ್ಬ ನ್ಯಾಯವಾದಿಗಳು ಮತ್ತು ಪ್ರತಿಯೊಬ್ಬ ಪ್ರಜೆಯೂ ಸಹ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡಬೇಕಂತೇಳಿ ಈ ಮಾಸ್ ಟಿ ವಿ ಮುಖಾಂತರ ಇಡೀ ರಾಜ್ಯದ ಜನತೆಗೆ ಹೇಳಿಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಇವತ್ತು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ ದಿಲ್ಲಿಯಿಂದ ಬಂದಿನ ಅಂತೇಳಿ ಮಾಹಿತಿ ಇತ್ತು. ಈ ಕಾರ್ಯಕ್ರಮದ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತೀರಾ? ಮೊಟ್ಟ ಮೊದಲನೇದಾಗಿ ಶಿವಕುಮಾರ್ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಗಳು ಆಫ್ ತುಮಕೂರು ಮಠ್ ಅವರ 7ನೆಯ ಪುಣ್ಯತಿಥಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಂಪನ್ನರಾಗಿದ್ದೀವಿ. ವಿಶೇಷವಾಗಿ ನಾನು ದೆಹಲಿಯಿಂದ ಬಂದಿದ್ದೀನಿ. ನಿಜಕ್ಕೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ನನಗೆ ಅತ್ಯಂತ ಖುಷಿ, ಸಂಭ್ರಮ ಅಂತ ಅನಿಸ್ತಾ ಇದೆ. ಈ 7ನೆಯ ಪುಣ್ಯತಿಥಿಯನ್ನು ಸಮಸ್ತ ಶಿವಕುಮಾರ್ ಮಹಾಸ್ವಾಮೀಜಿಗಳವರ ಭಕ್ತ ವೃಂದದವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜಕ್ಕೂ ಕೂಡ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾನಂತೂ ಭಾಗಿಯಾಗಿದ್ದೀನಿ ಅಂತೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆಯೇ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳಿಗೆ ಭಾರತ ಸರ್ಕಾರ ಭಾರತ ರತ್ನ ಕೊಡಬೇಕಾಗಿತ್ತು. ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲ, ಭಾರತ ರತ್ನ ಕೊಟ್ಟರೆ ಶಿವಕುಮಾರ್ ಮಹಾಸ್ವಾಮೀಜಿಗಳಿಗೆ ಭಾರತ ರತ್ನಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥ ಬರುತ್ತೆ. ಹೀಗಾಗಿ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ಕರ್ನಾಟಕ ಸರ್ಕಾರಕ್ಕೂ ಕೂಡ ಆ ಒಂದು ವಿನಂತಿ ಮಾಡ್ತಿದ್ದೀನಿ, ತಾವು ಕೇಂದ್ರ ಸರ್ಕಾರಕ್ಕೆ ರೆಫರ್ ಮಾಡಿ ಭಾರತ ರತ್ನವನ್ನು ಕೊಡಿಸೋ ಒಂದು ಪ್ರಯತ್ನ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ತಾವು ಡೆಲ್ಲಿನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಿ. ಅದೇ ರೀತಿ ಕರ್ನಾಟಕದ ಹೈಕೋರ್ಟ್ನಲ್ಲಿದ್ದಾಗಲೂ ಜೊತೆಗೆ ಎಲ್ಲ ಒಂದು ವಕೀಲ ಜೊತೆ ಅದೇ ಜೊತೆ ಭಾಳ ಒಡನಾಟ ಹಿಡ್ಕೊಂಡು ಜಡ್ಜ್ಗಳ ಜೊತೆ ತಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀರಿ. ಹೀಗಿದ್ದಾಗ ತಾವೇನಾದರೂ ಸ್ವಾಮೀಜಿಗಳಿಗೆ ಭಾರತ ರತ್ನ ಬೇಕು ಅಂತೇಳಿ ಏನಾದ್ರು ಒಂದು ಮನವಿಯಾಗಲಿ, ಒಂದು ಅಹವಾಲಿನ ಕೊಡೋಕ್ಕೇನಾದ್ರು ತಾವು ಮುಂದೆ ಹೋದ್ರೆ? ನೋಡಿ, ತಾವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ನಾನು ಒಬ್ಬ ಸಮಾಜಮುಖಿಯಾಗಿರ್ತಕ್ಕಂಥ ಒಬ್ಬ ಸಾಮಾನ್ಯ ವಕೀಲನಾಗಿದ್ದೀನಿ. ಹೀಗಾಗಿ ನಾನು ಎಲ್ಲರ ಜೊತೆ ಕೂಡ ಅತ್ಯಂತ ಖುಷಿಯಿಂದ ಸಂತೋಷದಿಂದ ನಾನಿರ್ತೀನಿ. ಹಾಗೆಯೇ ಅನೇಕ ಜಡ್ಜಸ್ಗಳು ಅವರ ಆಶೀರ್ವಾದ ಅಥವಾ ಅವರ ಸಂಪರ್ಕ ಕೂಡ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದರೂ ಕೂಡ ನಾನು ಭಾರತ ರತ್ನ ಕೊಡಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಅಥವಾ ಸಾಮಾಜಿಕ ಜಾಲತಾಣಗಳು ಅಥವಾ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಲ್ಲ, ಅದರ ಮುಖಾಂತರ ನಾನು ಕೇಳ್ಬೋದಾಗಲಿ ಯಾವುದೋ ಒಂದು ಪ್ರಾಪರ್ ಚಾನಲಿಂದ ಭಾರತ ಸರ್ಕಾರಕ್ಕೆ ಕೇಳುವ ಒಂದು ಪ್ರಯತ್ನ ಅಂತೂ ಮಾಡಿಲ್ಲ. ಅವಕಾಶಗಳು ಸಿಕ್ಕರೆ ಖಂಡಿತವಾಗಿಯೂ ಕೂಡ ಭಾರತ ಸರ್ಕಾರಕ್ಕೆ ನಾನು ಒಂದು ಮನವಿಯನ್ನು ಮಾಡಿಕೊಳ್ಳೋದ್ರಲ್ಲಿ ಮುಂದಿರ್ತೀನಿ ನಾನು. ಸರ್, ನಮಗೆ ತಿಳಿದಿರೋ ಹಾಗೆ ತಾವು ಭಾರತ ರತ್ನ ಅಂತ ಹೇಳಿದ್ರಿ. ನಮ್ಮ ಜನತೆಯಲ್ಲಿ ಸ್ವಾಮೀಜಿಗಳು ಆಲ್ರೆಡಿಯೇ ದೇವರೇ ಅಂತ ಇದ್ದಾರೆ. ಅಂಥ ದೇವರಿಗೆ ಭಾರತ ರತ್ನ ಅನ್ನೋದು ಏನು ಲೆಕ್ಕ ಅಂತಿಲ್ಲ ಅಂತ ನಮ್ಗೆ ಅನ್ಸುತ್ತೆ. ಭಾರತ ರತ್ನಕ್ಕಿಂತ ಮೇಲಿರುವಂಥ ಗುರುಗಳು ಭಾರತ ರತ್ನಕ್ಕೆ ಇಷ್ಟೊಂದು ಅಭಿಪ್ರಾಯ ಏನು? ನೋಡಿ, ತಾವು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಸಾಕ್ಷಾತ್ ಶಿವಕುಮಾರ್ ಮಹಾಸ್ವಾಮೀಜಿಗಳು ದೇವರ ಅವತಾರ ಅಂತ, ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಅವತಾರ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಇವರನ್ನು ನಾವು ನಡೆದಾಡುವ ದೇವರು ಅಂತ ಹೇಳ್ತೀವಿ. ಹಾಗೆಯೇ ತ್ರಿದಾಸೋಹಿ ಕೂಡ ಹೌದವರು. ತ್ರಿದಾಸೋಹಿ, ಅಕ್ಷರ ದಾಸೋಹ, ಅನ್ನ ದಾಸೋಹ, ವಸತಿ ದಾಸೋಹ, ಈ ರೀತಿಯಾಗಿ ಸಾಕ್ಷಾತ್ತು ಶಿವನ ಪ್ರತಿರೂಪವೇ ಇವರು ಇರೋದರಿಂದ ಮತ್ತು ಇವ್ರಿಗೆ ಕರ್ನಾಟಕ ರತ್ನ, ಭಾರತ ರತ್ನ ಇವು ಯಾವುವು ಕೂಡ ಸರಿ ಸಮಾನ ಇಲ್ಲ. ಹಾಗೆ ಈ ಸಂದರ್ಭದಲ್ಲಿ ನನಗೆ ಭಗವದ್ಗೀತೆಯ ಒಂದು ಶ್ಲೋಕ ಕೂಡ ಜ್ಞಾಪಕ ಬರ್ತದೆ. ಯಾವ ಸಂದರ್ಭದಲ್ಲಿ ಭಗವಂತ ಮಾನವ ರೂಪದಲ್ಲಿ ಬರ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಾತ್ ಶಿವಕುಮಾರ್ ಸ್ವಾಮೀಜಿಗಳು ಇದಕ್ಕೆ ಸಾಕ್ಷಿ ಅಂತ ನನಗನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಮಾಸ್ ಟಿವಿ ಮೂಲಕ Today, it is the 7th anniversary of Shivakumar Swami,
was a stride for the well-being of the pupils from all caste creeds. Absolutely, he has never practiced any caste system in his institution. Either the Muslim or the Christian and Hindus, all were studying in that certain institution. 10,000 members, they have gathered that institution. He is not practicing any caste or anything. Anybody who is interested to join this particular institution, they come and they can join from the nursery to 16 years. They can learn from the institution, and they have not practiced any caste system. In such an event, he is a great propagator of the non-violence, as well as the Kayakave Kailasa, which was the doctrine which he has followed. And further, he is the firm believer of the Basava Tattva, and my pranams on this day of 7th anniversary. ಥ್ಯಾಂಕ್ ಯು ಸರ್. Thank you so much. ಒಂದು ಫೋಟೋ ಸರ್. ನಾಡಿನ ಜನತೆ 77ನೇ ಗಣರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಿದ ನಾಡಿನ ಕ್ಷೇಮಾಭಿವೃದ್ಧಿಗೆ ಸಂಕಲ್ಪವಾಗಿದ್ದು 20-21ನೇ ಶತಮಾನ ಕಂಡ ಮಹಾಶಿವಯೋಗಿ ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಸ್ವಾಮಿಗಳ 7ನೇ ಪುಣ್ಯಸ್ಮರಣೆ ಜಗತ್ತಿನಾದ್ಯಂತ ಆಚರಿಸುತ್ತಿದೆ. ಈ 2 ತಿಂಗಳ ವಿಶೇಷ. ಅವರನ್ನು ಯಾಕೆ ಸ್ಮರಣೆ ಮಾಡಬೇಕು, ಸ್ಮರಣೆ ಮಾಡುವುದರಿಂದ ಏನು ಪ್ರಯೋಜನ? ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ, ನನ್ನ ಜೀವನವೇ ನನ್ನ ಸಂದೇಶ. ಹಾಗೆಯೇ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಜೀವನವೇ ಒಂದು ಸಂದೇಶ, ಜೀವ ತುಂಬಿದ ಸಂದೇಶಗಳು, ಅವರ ಅನುಭವದ ನುಡಿಗಳು, ಅನುಭವದಲ್ಲಿ ಮೂಡಿಬಂದ ದಿವ್ಯ ಸಂದೇಶಗಳು. ನಾಯಕರೇ ಕೈಲಾಸ ತತ್ವವನ್ನು ಜೀವನದ ತತ್ವವನ್ನಾಗಿಸಿ ಅದುವೇ ಜೀವನದ ಸತ್ಯ ಎನ್ನುವುದನ್ನು 20ನೇ ಶತಮಾನದ ಸಮಾಜಕ್ಕೆ ದಾಸೋಹದ ಮಹತ್ವವನ್ನು ಸಾರಿ ಹೇಳಿದ ಸಂತ ಶ್ರೇಷ್ಠರಾಗಿ, ನಮ್ಮೆಲ್ಲರ ಜೀವನದ ಜೀವಿಗೆಯಾಗಿ ನಮ್ಮ ಬದುಕನ್ನು ಹದಗೊಳಿಸಿದ ಮಹಾಶಿವಯೋಗಿಯ ಪುಣ್ಯ ಸ್ಮರಣೆ ಆಚರಿಸುವುದರಿಂದ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಸಮಯ, ಸಂಕಲ್ಪ ಮಾಡುವ ಸಮಯ. ಸರ್ವಜ್ಞ ಹೇಳುತ್ತಾನೆ, ಈ ಬಂಗೆ ದೇವಂಗೆ ಯಾವುದಂತರವಯ್ಯ, ದೇವನು ಜಗಕ್ಕೆ ಕೊಡುತ್ತಿದ್ದನು, ಕೈಯಾರೆ ಈವನೇ ದೇವ ಸರ್ವಜ್ಞ. ಹಾಗಾಗಿ ನೀವೆಲ್ಲರೂ ದಾಸೋಹಿಗಳಾಗಿ ಕೈಯಾರೆ ಮನಸಾರೆ ನೀಡಿದರೆ, ದಾಸೋಹದಲ್ಲಿ ಪಾಲ್ಗೊಂಡರೆ ನೀವೇ ದೇವರು. ನೀವೆಲ್ಲರೂ ಆ ರೀತಿ ದೇವರಾಗಬೇಕೆಂದು ಹಾರೈಸುತ್ತೇನೆ. ಸಂತ ಸ್ವಂತ, ಸಂತರಿಗೆ ಸ್ವಂತ ಇಲ್ಲ. ಸ್ವಂತ ಪದದಲ್ಲಿ ಸ ಅಕ್ಷರಕ್ಕೆ ಒತ್ತಕ್ಷರ ಆಗಿರುವ ವ ಅಪಾಯಕಾರಿ. ವ ಅಂದರೆ ವಕ್ರ, ಎಲ್ಲವೂ ನನಗೆ ಸ್ವಂತ ಎನ್ನುವವರು ಜೀವನ ವಿಕಾರ. ಸಂತರಿಗೆ ಸ್ವಂತ ಇದೆ ಅನ್ನುವುದಾದರೆ ಅದು ಅವರಿಗಲ್ಲ, ಅದು ಸಮುದಾಯಕ್ಕಾಗಿ, ಸಮಾಜವೇ ಅವನಿಗೆ ಸ್ವಂತ. ತ್ಯಾಗ ಜೀವನ, ತ್ಯಾಗ ಚೇತನ ಅವರು. ಸಮಾಜದ ಒಳಿತಿಗಾಗಿ, ನಾಡಿನ ಏಳಿಗೆಗಾಗಿ ಜೀವನವನ್ನು ಅರ್ಪಿಸಿಕೊಂಡ ಸಂತರು. ಸಂತರಲ್ಲಿ ಶಿವಕುಮಾರ ಸ್ವಾಮಿಯವರು ಸಂತ ಶ್ರೇಷ್ಠರು. ಅಂತಹವರ ಪುಣ್ಯ ಸ್ಮರಣೆ ಮಾಡುವುದು, ಆಚರಣೆಯಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ನನ್ನ ಆರ್ಥಿಕ ಸ್ವಾಗತವೇ ದಾಸೋಹ ದೇವನ ಸ್ವಾಗತವು. ಇತನ ಚೈತನ್ಯ ವಾಹಿನಿಯಾಗಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಿಡುಮಾವಡಿ ಸ್ವಾಮಿಗಳು ಆಶೀರ್ವಚನದಲ್ಲಿ ನುಡಿ ಬೆಳಗನ್ನು ಬೆಳಗಲಿದ್ದಾರೆ. ಪುಣ್ಯ ಸ್ಮರಣೆಯ ಉದ್ಘಾಟನೆಯನ್ನು ಗೌರವಾನ್ವಿತ ಗೆಳೆಯರಾದ ಶ್ರೀ ಈಶ್ವರದೇವಿ ತಂದೆ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ನೆರವೇರಿಸಲಿದ್ದಾರೆ. ಅವರ ಪೂಜ್ಯ ತಂದೆಯವರು ಸತಾಯಿಷಿ, ನಮ್ಮ ಸ್ವಾಮೀಜಿಯವರ ಹಾಗೆಯೇ ಸತಾಯಿಷಿಗಳು 102 ವರ್ಷಗಳು ಸಾರ್ಥಕ ಬದುಕನ್ನು ಬದುಕಿ ಲಿಂಗೈಕ್ಯರಾದರು. ಹಾಗೆಯೇ ಇನ್ನೊಬ್ಬರು ಸತಾಯಿಷಿಗಳಾಗಬೇಕೆಂದು ನಾವೆಲ್ಲ ಬಯಸಿದ್ದರು. ನಮ್ಮ ಶ್ಯಾಮನು ಶಿವಶಂಕರಪ್ಪನವರು ಇತ್ತೀಚೆಗೆ ಲಿಂಗೈಕ್ಯರಾಗಿದ್ದಾರೆ, ಅವರನ್ನು ನಾವು ಸ್ಮರಿಸ್ತೇವೆ. ಸಮಾಜದ ಮತ್ತು ನಾಡಿನ ಸೇವೆಯಲ್ಲಿ ಲಿಂಗೈಕ್ಯ ಭೀಮಣ್ಣ ತಂಡ್ರೆಯವರು ಈ ನಾಡಿಗೆ ಜನಪರಿಚಿತರು. ಅವರನ್ನು ನಾನು ಕಳೆದ ದಿನಗಳನ್ನು ಸ್ಮರಿಸಿ ಅವರನ್ನು ನಾನು ಸ್ಮರಿಸಿದ್ದೇನೆ. ಈ ಸಂದರ್ಭದಲ್ಲಿ ಇಬ್ಬರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಪಾಲ್ಗೊಂಡಿರುವುದು ಸಮಾರಂಭದ ನೆನಪು ಉಳಿಯುವಂತೆ ಮಾಡುವಂಥದ್ದು. ಅದರೊಂದಿಗೆ
ನಮ್ಮ ನೆಚ್ಚಿನ ಕೇಂದ್ರ ಸರ್ಕಾರದ ಪ್ರಬಲ ASG ಶ್ರೀ ಅರವಿಂದ್ ಕಾಮತ್ ಆಗಮಿಸಿದ್ದಾರೆ. ಅವರು ಈ ವೇದಿಕೆಯನ್ನು ಅಲಂಕರಿಸಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಮಿಗಿಲಾಗಿ ಜ್ಞಾನ ದಾಸೋಹ ಅನ್ನ ದಾಸೋಹದಲ್ಲಿ ಆಧ್ಯಾತ್ಮಿಕ ಚಿಂತಕರಾದ ಟಿ ರಾಜಾರಾಮ್, ಹಿರಿಯ ವಕೀಲರು, ಜ್ಞಾನ ಅನ್ನ ಹಾಗೂ ಅನ್ನದಾಸೋಹ ಉಳಿಸಲಿದ್ದಾರೆ. ನನಗೆ ಸ್ವಾಮೀಜಿಯವರ ಬಗ್ಗೆ ಅವರ ಅರಿವಿನ ಚಿಂತನೆಗಳು ಚಿರಸ್ಮರಣೀಯವಾಗಿವೆ. ಈಗ ಉದ್ಘಾಟನೆ ಮತ್ತು ಪುಷ್ಪ ನಮನ. ಬಸವಣ್ಣನವರನ್ನು, ಬಸವಾದಿ ಶರಣರನ್ನು, ರೇಣುಕಾದಿ ಆಚಾರ್ಯರನ್ನು, ಎಲ್ಲ ಪೂಜ್ಯರನ್ನು ಸ್ಮರಿಸುತ್ತಾ ನಮ್ಮೆಲ್ಲರ ಆರಾಧ್ಯ ದೇವರು, ನಡೆದಾಡುವ ದೇವರಾದಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಂಸ್ಥಾಪಕರಾದಂಥ ಪೂಜ್ಯ ಹಾನಗಲ್ ಕುಮಾರೇಶ್ವರರನ್ನು, ಹಾಗೆ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ತಂದೆಯವರಾದ ಪೂಜ್ಯ ಲಿಂಗೈಕ್ಯ ಭೀಮಣ್ಣ ಖಂಡ್ರೆಯವರನ್ನು, ಲಿಂಗೈಕ್ಯ ಶಾಮೂರ್ ಶಿವಶಂಕರಪ್ಪನವರನ್ನು, ಲಿಂಗೈಕ್ಯ ತಿಪ್ಪಣ್ಣನವರನ್ನು ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸಿ ಇಂದಿನ ಈ ಪವಿತ್ರವಾದಂಥ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಆತ್ಮೀಯರಾದಂಥ ಮಾನ್ಯ ಎನ್ ದೇವದಾಸರವರೇ, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಮಾನ್ಯ ಶ್ರೀ ರವಿ ಹೊಸ್ಮನಿಯವರೇ, ಇನ್ನೋರ್ವ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಶ್ರೀಮತಿ ಎಸ್ ಸುಜಾತರವರೇ, ನುಡಿನಮನ ಸಲ್ಲಿಸಲಿಕ್ಕೆ ಬಂದಂಥ ಶ್ರೀ ಟಿ ರಾಜಾರಾಮ್ರವರೇ, ಕೆ ಅರವಿಂದ್ ಕಾಮತ್ರವರೇ, ವಿವೇಕ್ ಸುಬ್ಬಾರೆಡ್ಡಿ ಅವರೇ, ಜಗದೀಶ್ ಕುಂಬಾರ್ ಅವರೇ, ಚಂದ್ರಮೌಳಿ ಸರ್ ಇದ್ದಾರೆ, ಬಾಲಣ್ಣ ಇದ್ದಾರೆ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನ್ಯಾಯವಾದಿ ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರಿಗೆ ನನ್ನ ಅನಂತ ಶರಣಾರ್ಥಿ. ಇವತ್ತು ಯೋಗ ಅನ್ನುವಂಥ ರೀತಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ದೇಶಕ್ಕೆ ಸತ್ಯ, ಶಾಂತಿ, ಅಹಿಂಸೆ ಅಸ್ತ್ರಗಳನ್ನು ಹಿಡಿದು ಬ್ರಿಟಿಷರಿಂದ, ದಾಸರಿಂದ, ಪರಕೀಯರಿಂದ ನಮಗೆ ಸ್ವಾತಂತ್ರ್ಯ ಕೊಟ್ಟಂಥ ಮಹಾತ್ಮರು. ಹಾಗೆ ಇವತ್ತು ನಮ್ಮೆಲ್ಲರ ಆರಾಧ್ಯ ದೇವರು, ತ್ರಿವಿಧ ದಾಸೋಹಿ, ಕಲಿಯುಗದ ಬಸವಣ್ಣ, ಕರ್ನಾಟಕ ರತ್ನ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅವರ 7ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ.
ಇವತ್ತು ನಾವೆಲ್ಲ ಮಹಾಪುರುಷರ ಜಯಂತ್ಯೋತ್ಸವ ಮಾಡ್ತೀವಿ, ಪುಣ್ಯ ಸ್ಮರಣೋತ್ಸವ ಮಾಡ್ತೀವಿ. ಅದ್ರ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಅವರು ಕಾರ್ಯಕಾಲದಲ್ಲಿ ಅವರೇನು ನಮಗೆ ತತ್ವ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ, ಆದರ್ಶಗಳನ್ನು ಕೊಟ್ಟಿದ್ದಾರೆ. ಆದರ್ಶಗಳನ್ನು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಅವರೇನು ಸಾಧನೆ ಮಾಡಿದ್ದಾರೆ, ಅವರೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ, ಅದನ್ನು ಅವರಿಗೆ ತಿಳಿಸುವಂಥದ್ದು, ಅವರಲ್ಲಿ ಸ್ಫೂರ್ತಿ ಪ್ರೇರಣೆ ಮಾಡಲಿಕ್ಕೆ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬರ್ತೀವಿ. ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅವರು ಗುರುಗಳಾಗಿದ್ದರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ನಿಜವಾದಂಥ ವಿಶ್ವಗುರು ಯಾರಾದರೂ ಇದ್ರೆ ಅದು ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಅಂತೇಳಿ ಭಾಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಪರಮಪೂಜ್ಯ ಸ್ವಾಮೀಜಿಗಳು ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಸಾಕಷ್ಟು ಅವರ ಮನದಾಳದ ಮಾತುಗಳನ್ನು ಆಡಿದಂತಹ ಸನ್ಮಾನ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅವರಿಗೆ ಗೌರವ ಸಮರ್ಪಣೆ. ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ರವಿ ವಿ ವಸ್ಮಾನಿ ಸಾಹೇಬರು, ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ, ಅವರು ಮುಂದಿನ ಅವರ ಅನಿಸಿಕೆಗಳನ್ನು ಹೇಳಬೇಕು ಅಂತ ವಿನಂತಿ ಮಾಡ್ಕೊಳ್ಬೇಕು. ಪರಮ ಪೂಜ್ಯ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೌರವಾನ್ವಿತ ಅರಣ್ಯ ಸಚಿವರು ಶ್ರೀ ಈಶ್ವರ್ ಬಿ ಖಂಡ್ರೆ ಅವರೇ, ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀಮತಿ ಎಸ್ ಸುಜಾತಾರವರೇ, ಎನ್ ದೇವದಾಸ್ ಹಿರಿಯ ವಕೀಲರು, ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅವರೇ, ಶ್ರೀ ಟಿ ರಾಜಾರಾಮ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರೇ, ಶ್ರೀ ಕೆ ಅರವಿಂದ್ ಕಾಮತ್ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಕರ್ನಾಟಕ ಉಚ್ಚ ನ್ಯಾಯಾಲಯ, ಇಲ್ಲಿ ನೆರೆದಿರುವಂಥ ಎಲ್ಲ ವಕೀಲ ಬಾಂಧವರೇ, ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ಇಲ್ಲಿ ನೆರೆದಿರುವಂಥ ಇತರ ಗಣ್ಯ ವ್ಯಕ್ತಿಗಳು, ಎನ್ ದೇವದಾಸ್ ಅವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಯಲು ಬಂದಾಗ ನಾನು ಕೇಳಿದ್ದು, ನಾನು ಅರ್ಹನ ಅಂತ. ನಾನು ನಾಸ್ತಿಕ, ಆದರೆ ಕಾರ್ಯಕ್ರಮದ ಉದ್ದೇಶ ಹೇಳಿದಾಗ ಅದು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ, ಅವರ ನಮನದ ಬಗ್ಗೆ ಇದೆ ಅಂತ ಹೇಳಿದಾಗ ನಾನು ಅತ್ಯಂತ ಖುಷಿಯಿಂದ ಒಪ್ಕೊಂಡೆ. ನಾನು ಬರ್ತೀನಿ ಅಂತ ಹೇಳಿದೆ. ಮುಖ್ಯ ಅತಿಥಿಯಾಗಿ ಕರೀದೇ ಇದ್ದರೂ ನಾನು ಬರ್ತಿದ್ನೋ. ಅದರ ಉದ್ದೇಶ ಎಲ್ಲರಂತೆ ಸಾಮಾನ್ಯವಾಗಿ ಒಂದು ಹಳ್ಳಿಯಲ್ಲಿ ಬೆಳೆದವರು ಅವರಿಗೆ ವಿಶ್ವ ಬೆರಗಾಗುವಂಥ ಸಾಧನೆ ಮಾಡೋರಿಗೆ ಅದು ಏನು ಶಕ್ತಿ, ಅದು ಹೇಗೆ ಬಂತು ಅಂತ ತಿಳ್ಕೊಂಡ್ರೆ ನಾವು ನಮ್ಮ ವೃತ್ತಿಯಲ್ಲಿ at ಡಿಫ್ರೆಂಟ್ ಸ್ಟೇಜಸ್ ಪರಿಣಿತಿ ಹೊಂದ್ತೀವಿ, ಪೀಕ್ ಎಫಿಷಿಯನ್ಸಿ ಬರ್ತೀವಿ, ಅಲ್ಲಿಗೆ ಪ್ಲ್ಯಾಂಕ್ ಆಗ್ತೀವಿ. ಅಲ್ಲಿಂದ ಮತ್ತೆ ಮುಂದೆ ಹೆಚ್ಚಿನ ಸಾಧನೆಗೆ
ಹೇಗೆ ಮಾಡೋದಂತ ದಾರಿ ಗೊತ್ತಾಗೋದಿಲ್ಲ, ಅಷ್ಟೇ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ. ಇಂಥ ಕಾರ್ಯಕ್ರಮದಲ್ಲಿ ಭಾಗ್ಯ ಆದರೆ ಸಾಧಕರ ಬಗ್ಗೆ ತಿಳ್ಕೊಂಡ್ರೆ ಅವರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅದು ಏನು ವ್ಯತ್ಯಾಸ ಇತ್ತು, ಅದರಿಂದ ಹೇಗೆ ನಾವು ಇನ್ನೂ ಹೆಚ್ಚಿನ ಸಾಧನೆ ಬಗ್ಗೆ ಪ್ರಯತ್ನ ಮಾಡ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಾನು ಇಲ್ಲಿ ಪರಮ ಪೂಜ್ಯವರ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದೀನಿ, ಅದನ್ನು ನಿಮಗೆ ಹೇಳ್ತೀನಿ ಅಂತ ಬಂದಿಲ್ಲ, ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಪರಮ ಪೂಜ್ಯರು ಕೆಲವೊಂದು ಇಸ್ವಿಯಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಕೊಟ್ಟಂಥ ಡಾಕ್ಟರೇಟ್ ಪದವಿಗೆ 2007 ಇಸ್ವಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಗೆ ಹಾಗೂ 2015 ಇಸ್ವಿಯಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಗೌರವ ಕೊಟ್ಟವರು. ನಾನು ಇಲ್ಲಿ ಅವರಿಗೆ ಭಾರತ ರತ್ನನೂ ಕೊಡಬೇಕು ಅಂತ ಮಾಡಿದ್ದು. ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂದರೆ ಅದರ ಅವಶ್ಯಕತೆ ಇಲ್ಲ. ಅದಕ್ಕಿಂತ ದೊಡ್ಡದಾಗಿ ಪ್ರತಿಯೊಬ್ಬರು ಅವರಿಗೆ ಭಾರತ ರತ್ನ ಅಲ್ಲ, ನೊಬೆಲ್ ಪೀಸ್ ಪ್ರೈಸ್ ಕೊಟ್ಟರು ಅವರನ್ನು ಎಲ್ಲರೂ ಪ್ರೀತಿಯಿಂದ ಕರೆಯೋದು ನಡೆದಾಡುವ ದೇವರು ಅಂತಾರೆ. ಆ ಗೌರವ ಇನ್ನು ಯಾರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅವರ ಸಾಧನೆ ಯಾರು ಮೀರಿಸೋದಕ್ಕೂ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪೂಜ್ಯರ ಬಗ್ಗೆ ಪರಮ ಪೂಜ್ಯರು ಶ್ರೀಗಳು ಹೇಳ್ತಾರೆ, ನಾನು ಅದನ್ನು ಕೇಳೋದಕ್ಕೆ ಅಂತ ಉತ್ಸುಕನಾಗಿ ಬಂದಿದ್ದೀನಿ. ನನಗೆ ಆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಸಂಘಟಕರಿಗೆ ನನ್ನ ನಮಸ್ಕಾರಗಳು. ಕೆ ಅರವಿಂದ್ ಕಾಮತ್ ಅವರು ಕಾರ್ಯಕ್ರಮದ ಉದ್ದೇಶಿಸಿ ಮಾತಾಡಬೇಕಂತ ಎಲ್ರಿಗೂ ನಮಸ್ಕಾರ. ನೀವು ಆಹ್ವಾನ ಪತ್ರಿಕೆ ನೋಡಿದ್ರೆ ನನ್ನ ಹೆಸರು ಮೇಲೆ ಅದ್ರಿ ಘನ ಉಪಸ್ಥಿತಿ ಅಂತ ಬರೆದಿದ್ದಾರೆ. ಸೊ ನಂದು ಬರೀ ಅಷ್ಟೇ ಜವಾಬ್ದಾರಿ, ಘನವಾಗಿ ಉಪಸ್ಥಿತನಾಗಿ ಇಲ್ಲಿ ಏನು ಪ್ರವಚನ ಇದೆ ಅದನ್ನು ಕೇಳೋಕ್ಕೆ ಬಂದಿದ್ದೆ. ಒಸ್ಮನಿ ಸಾಹೇಬರು ಕೂಡ ಸ್ವಾಮೀಜಿಯವ್ರ ಬಗ್ಗೆ ಸುಮಾರು ಹೇಳಿದ್ರು. ಇಟ್ ವಾಸ್ ಗುಡ್ ಟು ನೋ ದಿ ಟಿಟ್ಬಿಟ್ಸು. ರಾಜಾರಾಮವ್ರು ಕೊಡಿದ್ರು. ಸಮಯದ ಕೊರತೆಯಿಂದ ಇನ್ನೂ ಕೇಳೋಕ್ಕಾಗಲ್ಲ. ಬಟ್ ಸಾಕಷ್ಟು ಲಿಟ್ರೇಚರ್ ಇದೆ ಮಹಾಸ್ವಾಮಿಯವ್ರ ಬಗ್ಗೆ ಓದಿ ತಿಳ್ಕೊಳ್ಳೋದಕ್ಕೆ. ದೇವದಾಸ್ ಅವರು ಹೇಳ್ದಂಗೆ ಮಹಾಸ್ವಾಮೀಜಿಯವರ ಜೀವನವೇ ಒಂದು ಸಂದೇಶ ನಮಗೆ. ಸೊ ಅದನ್ನೆಲ್ಲ ನೋಡಿ ನಾವು ಸ್ವಾಮೀಜಿಯವರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಭಾವಿಸುತ್ತಾ ನನ್ನನ್ನು ಇಲ್ಲಿ ಕರೆಸಿ ಗೌರವಿಸೋದಕ್ಕೆ ಈ ಕಾರ್ಯಕ್ರಮ ಏರ್ಪಡಿಸಿರುವ ತಂಡಕ್ಕೆ ನನ್ನ ನಮನಗಳು ಹಾಗೂ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಸೊ ಮಚ್.